ಸರ್ ನಮ್ಮ ಕಥೆಲಿ ಓಪನಿಂಗೇ ಥ್ರಿಲ್ಲು ಸರ್. ನಮ್ಮ ಸಿನಿಮಾಲಿ ಪ್ರೋಟಾಗನಿಸ್ಟು ಆಂಟಾಗನಿಸ್ಟು ಇಬ್ರು ಒಬ್ಬನೇ ಸರ್. ಏನ್ರಿ ಅದು ಪ್ರೋಟೋಗನ್ ಆಂಟೋಗನ್ ಅನ್ಕೊಂಡು? ಸರ್ ನಮ್ಮ ಸಿನಿಮಾಲಿ ಹೀರೋ ವಿಲ್ಲನ್ನು ಅಂತ ಹೇಳಿದ್ದು ಸರ್. ನಮ್ಮವನ್ಗೆ ಒಂದ್ ಕಡೆಯಿಂದ ರಾಕಿ ಬೈ ಸರ್, ಇನ್ನೊಂದ್ ಕಡೆಯಿಂದ ಶಿವ, ಇವರಿಬ್ರು ಮಿಕ್ಸ್ ಮಾಡ್ಬಿಟ್ರೆ ಒಂಥರ ಮೈಯಲ್ಲೆಲ್ಲ ಗೂಸ್ ಬಾಂಬ್ಸ್ ಬಂದ್ಬಿಡುತ್ತೆ ಸರ್. ಬ್ಲಾಕ್ ಬಸ್ಟರು ಸರ್. ಇವೆಲ್ಲ ಆಗುತ್ತೇನ್ರಿ? ಸರ್ ಪಾಸಿಬಿಲಿಟಿ ಇರಬೇಕು ಸರ್. ಅಂದಂಗೆ ನಮ್ಮ ಸಿನಿಮಾ ಹೀರೋ ಯಾರು ಅನ್ಕೊಂಡಿದ್ದೀರಾ ಸರ್? ಯಾರ್ರಿ ನೀವೆಲ್ಲ ರೇಂಜ್ ನೋಡ್ರಿ ಯಾವ ದೊಡ್ಡ ಹೀರೋ ಅನ್ಸುತ್ತೆ ಸರ್. ನನಗೆ ನಮ್ಮ ಹೀರೋ ಮೇಲೆ ಸ್ಟ್ರಾಂಗ್ ನಂಬಿಕೆ ಇದೆ ಸರ್. ಯಾರ್ರಿ ಅದು ಹೀರೋ? ಸರ್ ನೀವೇ ಸರ್. ನಾನಾ? ಯಾಕೆ ಸರ್, ನಿಮ್ಗೇನು ಅಂದ ಇಲ್ವಾ, ಚಂದ ಇಲ್ವಾ, ಖಡಕ್ ಆಗಿಲ್ವಾ, ಕದರ್ ಆಗಿಲ್ವಾ? ಒಂದ್ ಕಡೆಯಿಂದ ರಾಕಿ ಬಾಯ್, ಒಂದ್ ಕಡೆಯಿಂದ ಶಿವ, ಇವೆರಡು ನೀವೇನೆ ಸರ್ ನಮ್ಮ ಹೀರೋ ನೀವು. ಸುಮ್ಮನಿರಿ ಸರ್, ನಾನು ನಮ್ಮ ಅಪ್ಪನ ಕಾಫಿ ತೋಟ, ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಆರಾಮಾಗಿದ್ದೀನಿ. ಏನ್ ಸರ್ ಇದೆಲ್ಲ? ಸರ್ ವೈಫ್ ಇಯರು ಸರ್, ವೆನ್ ಐ ಆಮ್ ಇಯರು ಓನ್ಲಿ 5 CR ಸರ್. ಪ್ಲೀಸ್ ಫಿಕ್ಸ್ ಮಾಡ್ಕೊಳ್ಳಿ ಸರ್. ಅಣ್ಣ, ನೀವಿದ್ದಾಗ ಹೇಗಿತ್ತಣ್ಣ? ಏನಣ್ಣ ಈ ತರ ಆಗೋಗಿದೆ? ಈ ರೀತಿ ಸಾವಿರಾರು ಅನ್ನದಾತರು ನನ್ನ ಹತ್ರ ಬಂದು ತಮ್ಮ ನೋವು ಹೇಳ್ಕೊಂಡಿದ್ದಾರೆ. ಮುಂಚೆನೂ ಈ ರೀತಿ ಜನ ಇದ್ರು. ಆಗ ಭಯ, ಭಕ್ತಿ, ಶ್ರದ್ಧೆ, ಕಲೆ ಮೇಲೆ ಒಂದು ಗೌರವದಿಂದ ಜಾಸ್ತಿ ಮಾಡ್ತಾ ಇರ್ಲಿಲ್ಲ. ಈಗಲೂ ಎಲ್ರೂ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ. ಒಳ್ಳೆದಿದ್ದ ಕಡೆ ಕೆಟ್ಟದ್ದು ಇರುತ್ತೆ. ಎಲ್ಲ ರಂಗದಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಈ ರೀತಿ ನನ್ನ ಹತ್ರ ಬಂದು ದೂರ ಹೇಳೋ ಬದಲು ಪ್ರತಿ ವರ್ಷ 300ರಿಂದ 350 ಜನ ಹೊಸದಾಗಿ ಬರ್ತಾ ಇದ್ದಾರಲ್ಲ ನಮ್ಮ ಅನ್ನದಾತರು, ಅವ್ರಿಗೆ ಏನಾದ್ರೂ ಸಹಾಯ ಮಾಡಪ್ಪ. ಜಮಾಯಿಸು.